ಹಾಯ್ ಫ್ರೆಂಡ್ಸ್, ಅಗೇನ್ ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವಾಗ ನಿಮ್ಗೆ ಇನ್ನಿಷ್ಟು ಪೆಂಡೆಂಟ್ ಗಳನ್ನ ಪರಿಚಯ ಮಾಡಿಸ್ತೀನಿ. ಇವಾಗ ನೀವು ನೋಡ್ತಿರೋಂಥದ್ದು ಲಲಿತಾ ದೇವಿ ಪೆಂಡೆಂಟ್ ಅಥವಾ ಲಲಿತಾ ತ್ರಿಪುರ ಸುಂದರಿ ಅಥವಾ ರಾಜರಾಜೇಶ್ವರಿ ಅಂತ ಕರೀತಾರಲ್ಲ ಅದ್ರದ್ದು. ಮತ್ತೆ ಇನ್ನೊಂದು ನಾಗ ಜಡೆ ಬಿಲ್ಲೆ ತೋರಿಸ್ತೀನಿ. ಇದನ್ನ ಜಡೆ ಬಿಲ್ಲೆ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಪೆಂಡೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇದು ಸುಮಾರು ನಿಮ್ಗೆ 1.5-2 ಇಂಚ್ ಒಳಗಡೆ ಬರುತ್ತೆ. ಇವಾಗ ಒಂದು ಸರಸ್ವತಿ ಪೆಂಡೆಂಟ್ ತೋರಿಸ್ತೀನಿ ನೋಡಿ. ಹೀಗೆ ಸೂರ್ಯಚಂದ್ರ ಜಡೆ ಬೆಲೆಗಳು ಅಂತಾರೆ, ಅಂದ್ರೆ ಜಡೆ ಮೇಲೆ ಇಡುವಂತದ್ದು. ಇದನ್ನ ದೇವ್ರಿಗೆ ಬೇಕಾದ್ರೆ ಕಿರೀಟದಲ್ಲಿ ಇಟ್ಟು ನೀವು ಅಲಂಕಾರಕ್ಕೆ ಬಳಸ್ಕೋಬಹುದು, ಇಲ್ಲ ಅಂದ್ರೆ ಇದನ್ನ ತಿರ್ಗಾ ಪೆಂಡೆಂಟ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಬರುತ್ತೆ. ಇದು ತುಂಬಾ ಗ್ಲೇರ್ ಹೊಡಿತಿದೆ, ಯಾಕಂದ್ರೆ ಶೈನ್ ಇರೋದ್ರಿಂದ. ನಿಮ್ ಹತ್ರದಲ್ಲಿ ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ಸೂರ್ಯಕಾಂತಿ ಹೂವಿನ ತರ ಕಾಣುತ್ತೆ. ಇದು ಚಂದ್ರ ಬಿಲ್ಲೆ ಅಥವಾ ಮೂನ್ ಪೆಂಡೆಂಟ್. ಸೂರ್ಯ ನಡಿ ಚಂದ್ರ ನಡಿ ತರ ಸೂರ್ಯ ಬಿಲ್ಲೆ ಮತ್ತೆ ಚಂದ್ರ ಬಿಲ್ಲೆ. ಇವಾಗ ನೀವು ನೋಡ್ತಿರೋಂಥದ್ದು ಟಿಪಿಕಲ್ ಮೈಸೂರು ಶೈಲಿಯ ಯೋಗ ನರಸಿಂಹ ಮೂರ್ತಿ ಪೆಂಡೆಂಟ್. ಈ ತರ ಯೋಗ ನರಸಿಂಹ ತುಂಬಾ ಅಪರೂಪ ನೋಡೋದು. ಮುಖ ಲಕ್ಷಣಗಳನ್ನ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗತ್ತೆ ಮೈಸೂರು ಕಡೆದು ಅಂತ. ಇದ್ರಲ್ಲಿ ಹಿಂದೆ ಇನ್ನೊಂದು ಪೆಂಡೆಂಟ್ ಅಟ್ಯಾಚ್ ಮಾಡಿಸಿದೀವಿ. ಇದು ಬಂದು ಸುದರ್ಶನ ಪೆಂಡೆಂಟ್. ಸೊ ಸುದರ್ಶನ ಆಳ್ವಾರ್ ಅಥವಾ ಸುದರ್ಶನ ಕಂಪ್ಲೀಟ್ ಆಗತ್ತೆ ನರಸಿಂಹ ಇದ್ರೆ ಹಿಂದ್ಗಡೆ. ಸೊ ಇದೆರಡು ಒಂದ್ರಲ್ಲೇ ಬರುತ್ತೆ. ಸೊ ಇದು ಬಿಟ್ಟು ಇವಾಗ ನಿಮ್ಗೆ ನಮ್ಮ ಪಾಪ್ಯುಲರ್ ಮೈಸೂರು ಶೈಲಿಯ ಗಂಡ ಬೇರಂಡ ಅಥವಾ ನಮ್ ಲಾಂಛನ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು 2 ಸೈಡ್ ಅಂದ್ರೆ ಹಿಂದೆ ಕವರಿಂಗ್ ಬರುತ್ತೆ, ಅಥವಾ ನಿಮ್ಗೆ ಏನಾದ್ರು ಹಿಂದೆ ಬೇರೆದ್ ಬೇಕು ಅಂದ್ರೆ ಅದನ್ನ ಅಟ್ಯಾಚ್ ಮಾಡ್ಕೊಡ್ತೀವಿ. ಇವಾಗ ನಾನು ನಿಮ್ಗೆ ತೋರಿಸಿರೋಂಥದ್ದು ಶ್ರೀ ಚಕ್ರ ಅಥವಾ ಶ್ರೀ ಯಂತ್ರ ಪೆಂಡೆಂಟ್. ಇದು ಸುಮಾರು 1 ಇಂಚ್ ಅಷ್ಟು ಬರುತ್ತೆ. ಇದನ್ನ ದೇವ್ರಗಳಿಗೂ ಹಾಕಕ್ಕೆ ಉಪಯೋಗಿಸ್ಕೋಬಹುದು, ಇಲ್ಲ ಮನುಷ್ಯರು ಕೂಡ ಹಾಕೋಬಹುದು. ಮತ್ತೆ ಇವಾಗ ನಿಮ್ಗೆ ಗರುಡಾರೂಢ ಲಕ್ಷ್ಮೀನಾರಾಯಣ ಪೆಂಡೆಂಟ್ ತೋರಿಸ್ತೀನಿ. ಇದು ಆಂಟಿಕ್ ಮಾಡೆಲ್. ಈ ತರದ್ದು ಬಹುಶಃ ಅಷ್ಟು ಸುಲಭವಾಗಿ ಎಲ್ಲಾ ಕಡೆ ಸಿಗೋದಿಲ್ಲ ನೋಡಿ. ಸೊ ಇವಾಗ ನಾನು ನಿಮ್ಗೆ ಶಂಕರಾಚಾರ್ಯರ ಪೆಂಡೆಂಟ್ ತೋರಿಸ್ತೀನಿ ನೋಡಿ, ಅದು ಯಾವ ತರ ಕಾಣುತ್ತೆ ಅಂತ. ಇವೆಲ್ಲ ಬೆಳ್ಳಿ ಇದೆ ನಾನು ತೋರಿಸ್ತಾ ಇರೋದು ನಿಮ್ಗೆ. ಸೊ ಇವಾಗ ನಾವು ದಶಾವತಾರ ಪೆಂಡೆಂಟ್ ನೋಡೋಣ. ಇದು ಸ್ವಲ್ಪ ಅಪರೂಪವಾದಂಥದ್ದು, ಎಲ್ಲಾ ಕಡೆ ಸಿಗುವಂತದ್ದಲ್ಲ. ಮತ್ತೆ ಮುಂಚೆ ಸಿಕ್ತಿತ್ತು ಅನ್ಕೊಳ್ತೀನಿ, ಬಟ್ ಇವಾಗ ಅಷ್ಟು ಮಾರ್ಕೆಟ್ ನಲ್ಲಿ ಸಿಗುವಂತದ್ದಲ್ಲ. ಇದು ಹಿಂದ್ಗಡೆ ಓಂ ಅಂತ ಇದೆ, ಒಂದ್ ಕಡೆ ದಶಾವತಾರ, ಮಧ್ಯದಲ್ಲಿ ವಿಷ್ಣು ಭಗವಾನ್ ಅಥವಾ ವಿಷ್ಣು ದೇವ ಇದ್ದಾನೆ. ಇವಾಗ ಕೊನೆಯದಾಗಿ ನಾನು ನಿಮ್ಗೆ ಇನ್ನೊಂದು ನಮ್ಮ ಟ್ರೇಡ್ ಮಾರ್ಕ್ ಗಂಡ ಬೇರುಂಡ ಪೆಂಡೆಂಟ್ ನಾವು ಮಾಡಿಸಿರೋಂತ ತೋರಿಸ್ತೀನಿ ನೋಡಿ. ಇದು ತುಂಬಾ ಚೆನ್ನಾಗಿದೆ, ಉಪ್ಕೊಂಡಿರೋಂತಹ ಮಾಡೆಲ್. ತುಂಬಾ ಚೆನ್ನಾಗಿರುತ್ತೆ. ಹಿಂದ್ಗಡೆ ಈ ತರ ಉಬ್ಬಿರುತ್ತೆ. Thank you, friends.